ಪುತ್ತೂರು ತಾಲೂಕು ಕೆಯೂರು ಗ್ರಾಮದ ಸುಕುಮಾರ್ ರೈ ಎಳಿಂತಾಜೆ ಅವರ 2 ವರ್ಷಗಳಿಂದ ಪೋಷಿಸಿದ ಅಡಿಕೆ ಗಿಡವನ್ನ ಕಾಡು ಹಂದಿಗಳು ತಿಂದು ನಾಶ ಮಾಡಿದ. ಇದರಿಂದಾಗಿ ತಾನು ಕಷ್ಟಪಟ್ಟು ದುಡಿದು ಮಾಡಿದ ಕೃಷಿ ನಾಶದಿಂದ ಅವರ ಕುಟುಂಬ ಬೇಸತ್ತು ಹೋಗಿದೆ. ಅರಣ್ಯ ಅಧಿಕಾರಿಗಳು ತಕ್ಷಣ ಕಾಡು ಪ್ರಾಣಿಗಳ ಹಾವಳಿಯಿಂದ ಆದ ಹಾನಿಯ ಬಗ್ಗೆ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಹಾಗೂ ಕಾಡು ಪ್ರಾಣಿಗಳಿಂದ ರೈತರ ಕೃಷಿ ರಕ್ಷಣೆಗೆ ಬಳಸ್ತಾ ಇರುವ ಕೋವಿಯನ್ನ ಜಿಲ್ಲೆಯ ಪೊಲೀಸ್ ಮುಖ್ಯಾಧಿಕಾರಿ ಜಿಲ್ಲಾಧಿಕಾರಿಗಳು ಕಾನೂನಿನ ಸುಳ್ಳು ನೆಪ ಮಾಡಿಕೊಂಡು ಡೆಪಾಸಿಟ್ ಮಾಡಿಕೊಂಡಿರ್ತಾರೆ. ಈ ಕೋವಿಯನ್ನ ರೈತರಿಗೆ ಹಿಂತಿರುಗಿಸಿ ಅಧಿಕಾರಿಗಳು ನಾಗರಿಕ ಸೇವೆಯಲ್ಲಿ ಕೈ ಜೋಡಿಸಬೇಕು ಎಂದರು. ಮುಂದಿನ ದಿನಗಳಲ್ಲಿ ಸರ್ಕಾರ ರೈತರ ಬಗ್ಗೆ ವಿಶೇಷ ಕಾಳಜಿ ವಹಿಸದೇ ಇದ್ದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಕೃಷಿ ಹಾನಿ ವೀಕ್ಷಣೆ ಮಾಡಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕೆಯೂರು ಶಕ್ತಿ ಕೇಂದ್ರದ ಸಂಚಾಲಕ ಶರತ್ ಕುಮಾರ್ ರೈ ದೇರ್ಲಾ, ಸತೀಶ್ ರೈ ಕೆಯೂರು ಉಪಸ್ಥಿತರಿದ್ದರು. ನಿಮ್ಮ ಕೊಟ್ಟ ಸಾಬಾಸಿಂದಾಗಿ ರೈತರು ನಾವಿವತ್ತು ಕಷ್ಟಕ್ಕೀಡಾಗಿದ್ದೀವಿ. SP ಅನ್ನು ಮೀಟ್ ಮಾಡಿದಾಗ ಅವರು ಕೊಡುವಂತ ವಾದ ಅದು ಯಾರಿಗೂ ಒಪ್ಪತಕ್ಕಂಥದ್ದಲ್ಲ. ಅದು AC ಚೇರ್ನಲ್ಲಿ ಕೂತು ಅಥವಾ ಒಂದು ಎಕ್ಸೆಲ್ ಶೀಟ್ ನಲ್ಲಿ ಮಾಡಿದಂತ ರಿಪೋರ್ಟ್ ಇರಬಹುದು ಹೊರತು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗುವಂತದ್ದಲ್ಲ. ಆದ್ದರಿಂದ ಅಧಿಕಾರಿಗಳನ್ನ ಕೂಡಲೇ ಸ್ಥಳಕ್ಕೆ ಕರೆಸಿ ಇದನ್ನು ಸತ್ಯತೆಯನ್ನು ಪರೀಕ್ಷಿಸಿ ನನಗೆ ಪರಿಹಾರ, ಇದಕ್ಕೆ ಆದ ನಷ್ಟವನ್ನು ಪರಿಹಾರವನ್ನು ಕೊಡಬೇಕು ಹಾಗೂ ಈ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ನಾನು ಮುಖ್ಯಮಂತ್ರಿಗಳ ಹತ್ರ ಕೇಳ್ಕೊತಿದ್ದೀನಿ, ಕೃಷಿ ಸಚಿವರ ಹತ್ರ ಕೇಳ್ಕೊತೀನಿ, ಗೃಹ ಮಂತ್ರಿ ಹತ್ರ ಕೇಳ್ಕೊತಿದೀವಿ ಹಾಗೂ ಸಂಸದರು ಶಾಸಕರ ಹತ್ರ ಕೇಳ್ಕೊತಿದ್ದೀನಿ. ಹಾಗೆ ಇವರ ಇಂಥ